ಬಿಸಿ ಗಾಳಿಗೆ ಎಫಿಮೆರಲ್ ಫೀವರ್ ಕಾಣಿಸಿಕೊಂಡು ರಾಸುಗಳು ತತ್ತರಿಸಿ ಹೋಗಿವೆ. ರೈತರಲ್ಲಿ ಆತಂಕವನ್ನ ಮೂಡಿಸಿದ ರಾಸುಗಳ ಆರೋಗ್ಯದಲ್ಲಿ ಏರುಪೇರಾಗಿದ್ದು, ಮಂಡ್ಯದಲ್ಲಿ ಭಾರೀ ಬಿಸಿಲ ಬೇಗೆಗೆ ಜಾನುವಾರುಗಳು ತತ್ತರಿಸಿ ಹೋಗಿವೆ. ರೈತರಿಗೆ ಜಾನುವಾರುಗಳನ್ನು ರಕ್ಷಣೆ ಮಾಡೋದೇ ಈಗ ದೊಡ್ಡ ಸವಾಲಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿರುವಂತಹ 4,79,000 ಜಾನುವಾರುಗಳು ಕಳೆದ ತಿಂಗಳು ಜಾನುವಾರುಗಳಿಗೆ ಕಾಲುಬಾಯಿ ಲಸಿಕೆಯನ್ನ ಹಾಕಿಸಲಾಗಿದೆ. 1 ಲಕ್ಷಕ್ಕೂ ಹೆಚ್ಚು ಮನೆಗಳಿಗೆ ಪಶು ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು, ಬೇಸಿಗೆಗೆ ಎಫಿಮೆರಲ್ ಫೀವರ್ ಎಂಬಂತಹ ಜ್ವರ ಬರುತ್ತೆ. ಎಲ್ಲ ಪಶು ಚಿಕಿತ್ಸೆಗಳಲ್ಲಿಯೂ ಔಷಧಿಯ ವ್ಯವಸ್ಥೆಯನ್ನ ಮಾಡಲಾಗಿರುವಂಥದ್ದು. ಚಿಕಿತ್ಸಾಲಯದಲ್ಲಿ ಔಷಧಿಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸೂಕ್ತ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಯಾವುದೇ ಜಾನುವಾರುಗಳು ಸಾವನ್ನಪ್ಪಿಲ್ಲ. ಜಾನುವಾರುಗಳಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೀರಿನ ಸಮಸ್ಯೆ ಪರಿಹರಿಸಿದ್ದೇವೆ. ಮೇವಿನ ಕೊರತೆ ಇಲ್ಲ. ಎಲ್ಲ ಕಡೆಯಲ್ಲೂ ಸೂಕ್ತ ಕ್ರಮವನ್ನ ಕೈಗೊಂಡಿದ್ದೇವೆ. ಮಳವಳ್ಳಿಯ ಕಾಡಂಚಿನ ಗ್ರಾಮದಲ್ಲಿ ಜಾನುವಾರುಗಳಿಗೆ ಮೇವಿನ ವ್ಯವಸ್ಥೆಯನ್ನ ಮಾಡಲಾಗಿದೆ. ನಮ್ಮಲ್ಲಿ ಮೇವಿನ ಕೊರತೆ ಇಲ್ಲ. 50 ಟನ್ ಮೇವು ಸಂಗ್ರಹಿಸಿದ್ದೇವೆ. ಸರ್ಕಾರದ ನಿಯಮಾವಳಿ ಪ್ರಕಾರ ಮೇವು ವಿತರಣೆ ಮಾಡ್ತಾ ಇದ್ದೇವೆ ಅಂತ ಪಶು ಸಂಗೋಪನಾ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ಸುರೇಶ್ ಹೇಳಿಕೆ ನೀಡಿದ್ದಾರೆ. ಈಗ ನಮ್ಮ ಜಿಲ್ಲೆಯಲ್ಲಿ ಸುಮಾರು 4,79,000 ಜಾನುವಾರುಗಳಿದೆ. ಈಗ ನಾವು ಕಳೆದ ತಿಂಗಳು 1 ತಿಂಗಳ ಕಾಲ ಕಾಲುಬಾಯಿ ಜ್ವರದ ಲಸಿಕೆಯನ್ನು ಹಾಕಿದ್ವಿ. ಆ ಸಂದರ್ಭದಲ್ಲಿ ಪ್ರತಿ ಮನೆಗೆ ಸುಮಾರು 1,63,000 ಮನೆಗಳಿಗೆ ನಾವು ಭೇಟಿ ಕೊಟ್ಟಿದ್ದೀವಿ. ಆ ಸಂದರ್ಭದಲ್ಲಿ ಕೂಡ ಯಾವುದೇ ಥರದ ಹೀಗೆ ಬಿಸಿಲಿಗೆ ಅಂತೇಳಿ ಯಾವುದೇ ಥರದ ಜ್ವರದ ಬಾಧೆಗಳು ಕಂಡು ಬಂದಿಲ್ಲ. ಎಫಿಮೆರಲ್ ಫೀವರ್ ಅಂತ ಬರುತ್ತೆ, ಬೇಸಿಗೆನಲ್ಲಿ ಅದು ಕಾಮನ್ನು. ಸೊ ಅದಕ್ಕೆ ನಾವು ಎಲ್ಲ ನಮ್ಮ 212 ಸಂಸ್ಥೆಗಳಲ್ಲಿ, ಜಿಲ್ಲೆಗಳಲ್ಲಿ ಇರುವಂಥ 212 ಸಂಸ್ಥೆಗಳಲ್ಲೂ ಔಷಧಿಗಳನ್ನು ಸರಬರಾಜು ಮಾಡಿದ್ದೀವಿ. ಎಲ್ಲ ಪಶುವೈದ್ಯರು ಮತ್ತು ಸಿಬ್ಬಂದಿಗಳು ಆ ಕೆಲಸವನ್ನು ಮಾಡ್ತಾಯಿದ್ದಾರೆ. ಸೂಕ್ತ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ಯಾವುದೇ ಥರದ ಡೆತ್ಸು ಇದುವರೆಗೆ ನಮ್ಮಲ್ಲಿ ರಿಪೋರ್ಟ್ ಆಗಿಲ್ಲ. ಮಧ್ಯಾಹ್ನ ಈಗ 12 ಗಂಟೆ, ಸುಮಾರು 12 ಗಂಟೆ ಮೇಲೆ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. 4 ಗಂಟೆ ತನಕನೂ ಇರುತ್ತೆ. ಆ ಸಂದರ್ಭದಲ್ಲಿ ಜಾನುವಾರುಗಳಿಗೆ ನೆರಳಲ್ಲೇ ಕಟ್ಟಾಕಬೇಕು. ಕನಿಷ್ಠ 3 ಬಾರಿ ನೀರು ಕೊಡಿ ಅಂತೀವಿ. ಒಂದು ವೇಳೆ 3 ಬಾರಿ ಆಗಲಿಲ್ಲ ಅಂತಂದರೆ 2 ಬಾರಿ ಆದರೂ ನೀರು ಕೊಡಿ ಅಂತ ಹೇಳ್ತೀವಿ. ಆಮೇಲೆ ಈ ಮಿಶ್ರತಳಿ ಹಸುಗಳು ನೀವು ನೆರಳಲ್ಲಿ ಕಟ್ಟಾಕಿದ್ರೂ ಕೂಡ ಕೆಲವೊಂದು ಸಲ ಟೆಂಪ್ರೇಚರ್ನ ತಡ್ಕೊಳಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ತಣ್ಣೀರು ಬಟ್ಟೆ ಹಾಕಿ ಅಂತ ಹೇಳ್ತೀವಿ. ನೀರಲ್ಲಿ ತಣ್ಣೀರನ್ನ ಹಾಕಿ ಮೈ ಮೇಲೆ, ಅಥವಾ ತಣ್ಣೀರು ಬಟ್ಟೆಯನ್ನು ಹಾಕಿ ಅಂತ ನಾವು ಈಗಾಗಲೇ ರೈತರಿಗೆ ಅಡ್ವೈಸ್ ಮಾಡಿದ್ದೀವಿ. ಎರಡನೇದಾಗಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕುಡಿಯೋ ನೀರಿನ ಸಮಸ್ಯೆಗಳು ಜಾನುವಾರುಗಳಿಗೆ ಬರಬಾರ್ದಂಥ, ಹೊಲದಿಂದ ಬಂದಂಥ ಜಾನುವಾರುಗಳು ಮೈಕೊಂಡು ಬಂದಾಗ ನೀರುಗಳು ಸಿಗಲಿ ಅಂತೇಳ್ಬಿಟ್ಟು, ನೀರು ಸಿಗಲಿ ಅಂತೇಳಿ ಎಲ್ಲ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಒಂದು ನೀರಿನ ಟ್ಯಾಂಕಿ ಆಗಿದೆ. ಆ ನೀರು ಟ್ಯಾಂಕಲ್ಲಿ ನೀರು ತುಂಬಿಸುವಂಥ ಕೆಲಸನೂ ಕೂಡ ಪಂಚಾಯಿತಿ ವತಿಯಿಂದ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಈಗ ಸದ್ಯದಲ್ಲಿ ಪರಿಸ್ಥಿತಿಯಲ್ಲಿ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಹುಲ್ಲು ನಮಗೆ ಸುಮಾರು ಇನ್ನೂ 20 ವಾರದ ತನಕ ಹುಲ್ಲು ಸಾಕಾಗ್ತದೆ.